ಶಮೀಶಾನನೆ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ 19ನೇ ಮತ್ತು 20ನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ, ಅದರ ಬಗ್ಗೆ ಚರ್ಚಿಸೋಣ. ಇವತ್ತಿನ ದಿನಗಳಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಎಲ್ಲರಿಗೂ ತಿಳಿಸ್ಬೇಕು. ಹಾಗಾಗಿ ಎಲ್ಲರೂ ದಿನನಿತ್ಯವಾಗಿ ನನ್ನ ವಿಡಿಯೋವನ್ನು ನೋಡಿ ನಿಮಗೆ ಎಲ್ಲ ಶ್ಲೋಕಗಳು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮತ್ತು ಇವತ್ತಿನ ದಿನಗಳಲ್ಲಿ ಜೀವನದಲ್ಲಿ ಏನಾದರೂ ಸಂಕಷ್ಟ ಬಂದಾಗ ನಾವು ಭಗವದ್ಗೀತೆಯ ಶ್ಲೋಕಗಳು ನೆನಪಿಸಿಕೊಂಡಾಗ, ಅದು ನೋಡಿದಾಗ ನಮ್ಮ ಕಷ್ಟಕ್ಕೆ ಏನು ಪರಿಹಾರ ಅಂತ ಈ ಭಗವದ್ಗೀತೆಯ ಶ್ಲೋಕಗಳು ನಮಗೆ ತಿಳಿಸಿಕೊಡುತ್ತದೆ. ಇವತ್ತಿನ 19ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ದಿನನಿತ್ಯವಾಗಿ ಕೃಷ್ಣನ ಒಂದು ಶ್ಲೋಕ ಹೇಳುತ್ತೇವೆ. ಆ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ 19ನೇ ಮತ್ತು 20ನೇ ಶ್ಲೋಕಕ್ಕೆ ಹೆಜ್ಜೆಯೋಣ. ಆ ಶ್ಲೋಕವನ್ನು ಈಗ ಆರಂಭ ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ ಜಪ ಮಾಡಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಬಹುದು. ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನೀವು ಕೃಷ್ಣನ ಶ್ಲೋಕ ಹೇಳಿದ ನಂತರ ದಿನನಿತ್ಯವಾಗಿ ಜಪ ಮಾಡಿ, ಯಾಕೆಂದರೆ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ನಿಂತಿರುತ್ತದೆ. ಹಾಗಾಗಿ ನಿಮ್ಮ ಶ್ಲೋಕವನ್ನು ಆಗಲಿ ಜಪ ಆಗಲಿ ನಿರಂತರವಾಗಿ ಇರಲಿ. ಇವತ್ತಿನ 19ನೇ ಶ್ಲೋಕ ಏನಂದರೆ, ಯಹಾನ್ ಯನಂ ವೃತ್ತೆ ಅನಸ್ತರಂ ಐಶ್ವಚ್ಯ ನಂ ಮನತ್ತೆ ಹತಂ ಉಬರುತ್ತ ತತ್ವ ನ ಛಜಿನಿತ್ತು ನಯಂ ಅನಸ್ತಿತ್ನಂ ಹನ್ಮತೆ. ಇದರ ಅರ್ಥ ಏನಂದರೆ, ಜೀವಿಯು ಕೊಲ್ಲುತ್ತೇನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲಾಟಿತ್ತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮವನ್ನು ಕೊಲ್ಲುವುದಾದರೂ ಇಲ್ಲ, ಕೊಲ್ಲುವುದಾದರೂ ಇಲ್ಲ. ಇದರ ಅರ್ಥ ಏನಂದ್ರೆ, ಜೀವಿಯ ದೇಹ ಮಾತ್ರ ಕೊಲ್ಲಬಹುದು, ಆತ್ಮ ಕೊಲ್ಲೋಕೆ ಆಗಲ್ಲ. ಅವನಿಗೆ ಅರಿವಿದ್ದರೂ ಕೂಡ ಅವನು ಆ ಜೀವಿಯ ಒಂದು ಆತ್ಮದ ಹಿಂದೆ ಬಿದ್ದು ಅದರ ದೇಹವನ್ನು ಕೊಲ್ಲುತ್ತಾನೆ ಅಂತ ಒಂದು 19ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 20ನೇ ಶ್ಲೋಕ ಏನಪ್ಪ ಅಂದ್ರೆ, ನಾ ಜಯತೆ ಮಿಂ ಮ್ರೇಯತೆ ವಕಾದಚಿ ನಯಂ ಭೌತತ್ವ ಭವಿತ ನ ಭೂಯಂ ಅಜು ನಿತ್ಯಂ ಶಾಶ್ವತೋಸ್ಯಂ ಪುರಾಣಂ ನತ್ತೆ ಹನ್ಮನ್ನೆ ಶರೀವೆ. ಇದರ ಅರ್ಥ ಏನಂದ್ರೆ, ಶರೀರೆ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದೇ ಇಲ್ಲ, ಸಾವು ಎನ್ನುವುದೇ ಇಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮ ರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಬಂದಾಗ ಅದು ಸಾಯುವುದಿಲ್ಲ. ನೋಡಿ, ನಾವು ಯಾರಾದ್ರೂ ತೀರ್ಕೊಂಡ್ರೆ ಹೋಗಿದ್ದಾರೆ ಬಿಡಿ, ಮುಗೀತು, ಅವರ ಏನಿದೆ ಅನಿಸಿಕೆ ಏನಿದೆ, ಅವ್ರು ಏನ್ ಮಾಡ್ತಿದ್ರು ಏನಿಲ್ಲ ಅಂತ ನಾವೆಲ್ಲರೂ ಮಾಡ್ತೀವಿ. ಆದ್ರೆ ದೇಹ ಮಾತ್ರ ಬಿಟ್ಟು ಹೋಗಿರುತ್ತೆ. ದೇಹ ನಮ್ಮಲ್ಲಿ ಬಿಟ್ಟು ಆತ್ಮ ಇನ್ನೊಂದು ಕಡೆ ಶಿಫ್ಟ್ ಆಗಿರುತ್ತೆ. ಈಗ ಯಾವ ಥರಪ್ಪ ಅಂದ್ರೆ, ಈಗ ನಮ್ಮ ಕೆಲಸ ನಾವು ಬಿಟ್ರೆ ಇನ್ನೊಬ್ರು ಯಾವ ಥರ ಕೊಡ್ತಾರೆ ಅಲ್ಲಿ ಬಂದು, ಅದೇ ಥರ ಇದು. ಈಗ ದೇಹ ಬಿಡ್ತಾ ಮತ್ತೆ ನೆಕ್ಸ್ಟ್ ಮುಗೀತು ಅಲ್ಲಿಗೆ ಅದು. ಹಾಗಾಗಿ ನೀವು ದೇಹವನ್ನು ಮಾತ್ರ ಇದನ್ನು ಸಾಯಬಹುದು, ಅದರ ಆತ್ಮವು ಸಾಯೋದಿಲ್ಲ. ಅದು ಶಾಶ್ವತವಾದದ್ದು ಆತ್ಮ. ಆತ್ಮ ಇವತ್ತಿಗೂ ಶಾಶ್ವತ, ಪುರಾತನದ್ದು ಆತ್ಮ,
ಮುಂದೆ ಹುಟ್ಟುವುದೂ ಇಲ್ಲ, ಅದು ಸಾಯುವುದೂ ಇಲ್ಲ ಅಂತ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತು ನಾವೇನಂತೀವಿ, ಒಬ್ರು ಯಾರಾದ್ರೂ ಡೆತ್ ಆದ್ರೆ ಹೋಗಿದಾರೆ ಬಿಡಿ, ಎಲ್ಲ ಏನಿದೆ ಅವರ ಹಿಂದಿನ ಏನ್ ಮಾಡ್ತಿದ್ರು ನಾವು ಕಣ್ಣಾರೆ ನೋಡಿದಾಗ ಅವೆಲ್ಲ ವಸ್ತುಗಳನ್ನು ಅವ್ರ ಮುಂದೆ ಹೇಳ್ತೀವಿ. ಆದ್ರೆ ಅದು ಆತ್ಮ ಸೇವನೆ ಮಾಡ್ತಿತ್ತು, ದೇಹ ಸೇವನೆ ಮಾಡ್ತಿತ್ತು, ಅದು ಗೊತ್ತಿಲ್ಲ. ಆದ್ರೆ ದೇಹ ಬಿಟ್ಟು ಆತ್ಮ ಹೋಗಿರುತ್ತೆ ಆಲ್ರೆಡಿ. ಅದು ದೇಹ ಮಾತ್ರ ಒಂದು ದೇಹವಾಗಿರುತ್ತೆ ಹೊರತು ಮುಂದೆ ಏನು ಅದು ನಮ್ಮ ಜೀವಿ ಆಗ್ಲಿ ಏನಾಗ್ಲಿ ಏನಾಗಿರಲ್ಲ, ಒಂದು ದೇಹ ಮಾತ್ರ ಆಗಿರುತ್ತೆ. ಹಾಗಾಗಿ ಇದ್ದಷ್ಟು ದಿನ ಎಲ್ಲರ ಜೋಡಿ ನಕ್ಕೊಂತ ಆಡ್ಕೊಂತ ಇರಿ ಅಂತ ಒಂದು ಸಣ್ಣ ಸಂದರ್ಶನ ಹೇಳಿದ್ದಾರೆ. 20ನೇ ಶ್ಲೋಕದಲ್ಲಿ ಸತ್ರು ದೇಹ ಮಾತ್ರ ಇರುತ್ತೆ, ಆತ್ಮ ಸಾಯೋದಿಲ್ಲ ಅಂತ ನಮ್ಗೆ 20ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಅದರ ಬಗ್ಗೆ ಚರ್ಚಿಸಿದ್ವಿ. ಮತ್ತು ದಿನನಿತ್ಯವಾಗಿ ಇದೇ ಥರ ಶ್ಲೋಕಗಳು ಬರ್ತಾ ಇರ್ತವೆ, ಅರ್ಥಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಇನ್ನಷ್ಟು ಜನಗಳಿಗೆ ಶ್ಲೋಕವನ್ನು ತಿಳಿಸೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ಹೇಳಬೇಕು ಮತ್ತು ಇದರಲ್ಲಿ ಬರುವ ಸಂಘರ್ಷಗಳು ಶ್ಲೋಕಗಳು ಯಾವುದೇ ದಿನನಿತ್ಯವಾಗಿ ಇರೋದಿಲ್ಲ. ಹಾಗಾಗಿ ನಾವು ಶ್ಲೋಕಗಳನ್ನು ಹೇಳಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವನ್ನು ನಾನು ಎಲ್ರಿಗೂ ತಿಳಿಸ್ತೀನಿ. ಮತ್ತು ಅದರಲ್ಲಿ ಬರುವ ಶ್ಲೋಕಗಳಲ್ಲಿ ನಮ್ಮ ಜೀವನದ ಬಗ್ಗೆ ಏನಿರುತ್ತೆ, ನಮ್ಮ ಜೀವಿಗಳ ಬಗ್ಗೆ ಏನಿರುತ್ತೆ. ಇವತ್ತಿನ 20ನೇ ಶ್ಲೋಕದಲ್ಲಿ ಜೀವಿಯ ಆತ್ಮ ಮತ್ತು ದೇಹ ಏನಂತ ನಮಗೆ ಸಂಪೂರ್ಣವಾಗಿ ತಿಳಿದಿದೆ. ಹಾಗಾಗಿ ನೀವು ಸಂಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಲೇ ಥರನೇ ನೋಡಿ, ಯಾಕೆಂದರೆ ಅರ್ಧಂಬರ್ಧ ನೋಡಿದರೆ ಶ್ಲೋಕಗಳು ಸಂಪೂರ್ಣವಾಗಿ ತಿಳಿಯೋದಿಲ್ಲ. ಮತ್ತು ನಮ್ಮ ಶ್ಲೋಕಗಳು ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ನಮ್ಮ ಕಡೆಯಿಂದ ನಿಮಗೆ ಒಂದು ತಪ್ಪಾಗಿದೆ ಅಂತ ಕೋರ್ಕೊಡ್ತೀವಿ. ಯಾಕಂದರೆ ಈ ಶ್ಲೋಕಗಳು ಸಂಪೂರ್ಣ ಹಳೆ ಕನ್ನಡದಿಂದ ಕೂಡಿರ್ತದೆ. ಹಾಗಾಗಿ ಶ್ಲೋಕಗಳನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಹಾಗಾಗಿ ನಿಮಗೆ ತಿಳಿದಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ. ಹಾಗಾಗಿ ನಾವು ಈಗ ಒಂದು ಕೃಷ್ಣನ ಒಂದು ಜಪ ಮಾಡಿ ಮುಂದಿನ 21ನೇ ಮತ್ತು 22ನೇ ಶ್ಲೋಕಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಈಗ ಒಂದು ಕೃಷ್ಣನ ಜಪ ಮಾಡಿದ ನಂತರ ನಾವು ಈ ಒಂದು ಶ್ಲೋಕನದ ಭಗವದ್ಗೀತೆಯಾದ ಒಂದು ಶ್ಲೋಕಗಳಾದ ಒಂದು ಅಧ್ಯಯನವನ್ನು ಮುಗಿಸುವ. ಒಂದು ಕೃಷ್ಣನ ಶ್ಲೋಕ. ಓಂ ಕೃಷ್ಣಾಯ ಕೃಷ್ಣಾಯ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ 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 ಹರೇ ರಾಮ್. ಈ ರಾಧೆ 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 ರಾಧೆ. ನೀವು ದಿನನಿತ್ಯವಾಗಿ ರಾಧೆ ರಾಧೆ ಥರ ಒಂದು ಸಣ್ಣ ಭಜನೆ ಆಗಲಿ ಏನೇ ಆಗಲಿ ಒಂದು ಸಣ್ಣ ಏನಾದರೂ ಮಾಡಿದರೆ ಅದನ್ನು ನಿಮ್ಮ ಜೀವನದ ಏನೇ ಒಂದು ಸಂಘರ್ಷ ಆಗಲಿ ಏನೇ ಒಂದು ಒಳ್ಳೆ ದಿನಗಳು ಬರ್ಬೇಕಂದ್ರೆ ಒಂದು ಸಣ್ಣ ಥರ ಒಂದು ಭಜನೆ ಮಾಡಿ. ಏನಾದರೂ ತಿಳಿದಿಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ ಯಶ್.